ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಸೀದಾ ಮನೆಗೆ ಹೋಗ 15 ದಿವಸದಿಂದ ಟ್ರೈ ಮಾಡಿದೆ ಮನೆಗೆ ಹೋಗೋದ ದಿಢೀರಂತ ಹಿಂಗೆ ಅಂತ. ಕೊನೆಗೆ ಧೈರ್ಯ ಮಾಡಿ ಮನೆಗೆ ಹೋದೆ. ಮನೇಲಿ ಇರ್ಲಿಲ್ಲ, ಶೂಟಿಂಗ್ ಅಲ್ಲಿ ಇದ್ದಾರೆ ಅಂದ್ರು. ಸರಿ ಅಂತ ಧೈರ್ಯ ಮಾಡಿ ಮತ್ತೆ ಶೂಟಿಂಗ್ ಹೋದೆ. ಯಾಕಂದ್ರೆ ನಾನು ಯಾವ್ದು ಆಬ್ಲಿಗೇಷನ್ ಕೇಳೋದು ಹೇಳೋದು ನನಗೆ ಸ್ವಲ್ಪ ಯಾವತ್ತು ನಾನು ಅದು ಮಾಡೋದು ತುಂಬಾ ಕಡಿಮೆ. ಹೋಗಿ ಹಿಂಗೆ ಈ ತರದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರ ಕಣ್ಣಲ್ಲಿ ಎಷ್ಟು ಮಿಂಚಿತ್ತು ಅಂದ್ರೆ ತಕ್ಷಣ ಅಮ್ಮ ಹೌದಮ್ಮ ನಾನು ಬರ್ತೀನಿ, ಎಷ್ಟೊತ್ತು ಬರ್ಬೇಕು ಅಂದ್ರು. ಯಾಕೆ ಇದು ಇಂಥದೊಂದು ಕಾರ್ಯಕ್ರಮ ಮಾಡ್ತಿದ್ದಾರೆ, ಒಬ್ಬ ಬರಹಗಾರನ್ನ ಸಂಭ್ರಮಿಸ್ತಿದ್ದಾರೆ ಎಲ್ಲ ಸೇರಿ ಅಂತಂದಾಗ ಅದನ್ನ ಹೆಂಗ್ ತಗೊಂಡ್ರು ಅಂತ ನಾನು ಹೇಳೋದು. ರಿಸೀವ್ ಮಾಡಿದ್ರೆ ಒಬ್ಬ ರೈತರಿಗೆ ಈ ತರದೊಂದು ಸಂಭ್ರಮ ಮಾಡ್ತಿದ್ರೆ ಆ ಸಂಭ್ರಮದಲ್ಲಿ ನಾನು ಪಾಲ್ಗೊಳ್ಬೇಕು ಅನ್ನೋ ಥಾಟು, ಬೇರೆ ಏನು ಥಾಟ್ ಇಲ್ಲ, ಪಟ್ಟಂತ ಥಾಟ್ ಬಂತಲ್ಲ, ಅದು ಅವ್ರ ಕಣ್ಣಲ್ಲಿದ್ದ ಮಿಂಚು. ಮತ್ತು ಇವತ್ತು ಅವ್ರು ಹೇಳ್ದಂಗೆ ಈಗ ಬಂದು ಇಲ್ಲಿ ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಕಡಿಮೆನೆ. ಥ್ಯಾಂಕ್ ಯು. ಮೊಟ್ಟ ಮೊದಲ ಚಿತ್ರ ಅಂಬಿನಲ್ಲಿ ನನ್ಗೆ ಅವರು ಹಾಡೋ ಅವಕಾಶ ಮಾಡಿಕೊಟ್ಟಿದ್ರು. ಅದು ಆ ಹಾಡಿನ 2 ಸಾಲು ಹಾಡ್ಬಿಟ್ಟು ನಾನು ಲಾಲಿ ಲಾಲಿ ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗ ನೋಡಲೆ ನಿನ್ನ, ನಾ ಹೆಂಗ ನೋಡಲೆ ನಿನ್ನ. ಈ ಹಾಡು ಅಂಬಿ ಚಿತ್ರದ್ದು. ಅದು ನಾನು ನಾಗೇಂದ್ರ ಪ್ರಸಾದ್ ಸರ್ ಅವರ ಸಂಗೀತ ನಿರ್ದೇಶನ, ಲಿರಿಕ್ಸ್ ರೈಟಿಂಗ್ ಸಹ ಇತ್ತು. ಹಾಗೇನೆ ಅವರು ಆ ಚಿತ್ರವನ್ನ ನಿರ್ದೇಶನ ಮಾಡಿದ್ರು. ನಾಗೇಂದ್ರ ಪ್ರಸಾದ್ ಸರ್ ಅವರಿಗೆ ಹಾರ್ದಿಕ ಶುಭಾಶಯಗಳು. ಡೈರೆಕ್ಟ್ ಆಗಿ ಐ ಲವ್ ಯು ಅಪ್ಪ ಅಂತ ಹೇಳಿದ್ರೆ ಈ ಹಾಡಿನ ಮುಖಾಂತರನೇ ಯಾವಾಗಲೂ ನಾನು ಅವ್ರಿಗೆ ಹೇಳೋದು. ಅಂಡ್ ಸಚ್ ವಂಡರ್ಫುಲ್ ಸಾಂಗ್. ಥ್ಯಾಂಕ್ ಯು. ಇಂಥ ಒಳ್ಳೆ ಹಾಡನ್ನ ಬರೆದಿದ್ದಕ್ಕೆ. ಅಂಡ್ ಐ ಆಮ್ ಸೋ ಬ್ಲೆಸ್ಡ್ ಈ ಹಾಡು ನನಗೆ ಸಿಕ್ಕಿದೆ. ಬಹಳ ಖುಷಿ ಆಗ್ತಿದೆ, ಬಹಳ ಹೆಮ್ಮೆನೂ ಆಗ್ತಾ ಇದೆ. ನಮ್ಮೆಲ್ಲರ ಪ್ರೀತಿ ಅಚ್ಚುಮೆಚ್ಚಿನ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರ 50ನೇ ಸುವರ್ಣಾಚರಣೆಯ ಒಂದು ಅತ್ಯದ್ಭುತ ಕಾರ್ಯಕ್ರಮ ಅಂತ ಹೇಳ್ಬೋದು. ಎಷ್ಟು ಹಾಡುಗಳನ್ನು ಕೊಟ್ಟಿದ್ದಾರೆ, ಸಾವಿರಾರು ಹಾಡುಗಳನ್ನು ಕೊಟ್ಟಿದ್ದಾರೆ. ಅವರ ಒಂದು ಸಂಗೀತ ಕ್ಷೇತ್ರದ ಜರ್ನಿಯಲ್ಲಿ ನಾನು ಆ ಒಂದು ಜರ್ನಿಯಲ್ಲಿ ಒಂದು ಚಿಕ್ಕ ಪಾಲು ಅಂತ ಬಹಳ ಖುಷಿಯಿಂದ ಹೇಳ್ತೀನಿ. ವೇದಾ ಫಿಲ್ಮ್ದು ನಾನೇ ಹಾಡಿರುವಂತಹ ಅರಳದ ಮಲ್ಲಿಗೆ ತಮ್ಮೆಲ್ಲರ ಮುಂದೆ ಹಾಡಿ. ಕವಿರತ್ನ ಸಾರ್ಥಕ ಸುವರ್ಣ 3 ದಶಕಗಳು 1000 ಹಾಡುಗಳನ್ನ ಬರೆದಿರುವಂತಹ 16 ವರ್ಷದ ಯುವಕ. 3 ದಶಕಗಳು 3,000 ಹಾಡುಗಳನ್ನು ಬರೆದಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಕವಿಗಳಿಗೆ ನಾನು ಮತ್ತೊಮ್ಮೆ ಶುಭಾಶಯಗಳು ಸರ್. ಸರ್ ಹೆಂಗಂದ್ರೆ ನಮಗೆ ಫೋನಲ್ಲಿ ಇರುವಂತಹ ಒಂದು ಲೈಬ್ರರಿ, ಏನೇ ಸಂದೇಹ ಬಂದ್ರು ಫೋನ್ ಮಾಡಿ, ಸರ್ ಈ ಪದ ಕರೆಕ್ಟಾ, ಇದಕ್ಕೆ ಅರ್ಥ ಏನು, ಇದನ್ನ ಈ ರೀತಿ ಅದು ಬೇರೆ, ಅದು ಅವರೇ ಬರೆದಿರ್ಬೇಕು ಅಂತಲೂ ಇಲ್ಲ, ಇಲ್ಲಿಂದ ಬಂದಿರ್ಬೋದು. ಕೆಲವೊಮ್ಮೆ ಅದಕ್ಕೂ ಅವ್ರಿಗೆ ಫೋನ್ ಮಾಡ್ತೀವಿ. ಕೆಲವು ಡಬ್ಬಿಂಗ್ ಸಿನಿಮಾಗಳಿಗೆ ಎಲ್ಲಿಂದೋ ಬಂದಿರುತ್ತೆ, ಯಾರು ಬರೆದಿರೋದಂತ ಗೊತ್ತಿಲ್ಲ, ಅವ್ರು ಫೋನ್ ಮಾಡಿದ್ವಿ, ಸರ್ ಈ ರೀತಿ ಇದೆ ಸಾಹಿತ್ಯ ಓಕೆನಾ ಅಂತ. ಮತ್ತೆ ಅವರು ಕೇವಲ ಕನ್ನಡ ಅಷ್ಟೇ ಅಲ್ಲ, ಅವ್ರಿಗೆ ಅಷ್ಟೇ ನಾಲೆಡ್ಜು ಬೇರೆ ಭಾಷೆಗಳಲ್ಲೂ ಇದೆ. ಹಾಗಾಗಿ ನಮ್ಮ ಸೌಭಾಗ್ಯ, ನಮಗೆ ಸ್ನೇಹಿತರು, ಗುರು ಸಮಾನರು ಕೂಡ ಜಗ್ಗು. ಯಾಕಂದ್ರೆ ಇಂಥ ವಿದ್ವಾಂಸರು ನಮ್ಮಲ್ಲಿ ನಮ್ಮವರಾಗಿ ನಮ್ಮೊಂದಿಗೆ ಇರೋದು ನಮ್ಮ ಸೌಭಾಗ್ಯ. ಅನೇಕ ಹಾಡುಗಳನ್ನು ಹಾಡಿದ್ದೇನೆ, ಅದು ಇವತ್ತು 3,000 ಹಾಡುಗಳು ಸಾಲುತ್ತಿಲ್ಲವೇ ಅನ್ನೋ ಒಂದು ಹಾಡು. ಅದರಲ್ಲಿರುವ ವಿಷಯದ ಒಂದು ಶ್ರೀಮಂತಿಕೆ, ಆದ್ರೆ ಇನ್ನೊಂದು ಕಡೆ ಸಾಹಿತ್ಯ ಶ್ರೀಮಂತಿಕೆ.
ಸೊ ಆ ಭಾಷೆಯ ಶ್ರೀಮಂತಿಕೆ, ಅದರಲ್ಲಿರುವಂತಹ ವಿಷಯ ಅಷ್ಟೇ ಅಲ್ಲದೆ ಆ ಕಥೆಗೆ ಪೂರಕವಾಗಿ ಒಂದು ಹಾಡನ್ನ ಬರೀಬೇಕು ಅಂದ್ರೆ ಅದು ಸಾಮಾನ್ಯದ ಕೆಲಸವಲ್ಲ. ಇಲ್ಲ ಒಬ್ರು ಕೆಲವರು ಇರ್ತಾರೆ ಒಳ್ಳೆ ಸುಂದರವಾದ ಸಾಹಿತ್ಯ ಬರೀತಾರೆ, ಆದ್ರೆ ಆ ಸಿಚುವೇಶನ್ಗೂ ಅದಕ್ಕೂ ಸಂಬಂಧ ಇರೋದಿಲ್ಲ. ಇಲ್ಲ ಒಳ್ಳೆ ಸಾಹಿತ್ಯ ಬರೆದ್ರೆ ಅದಕ್ಕೊಂದು ಸೌಂಡ್ ಬೇಕಲ್ಲ. ಇಲ್ಲೆಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ, ಒಂದು ಮೆಲಡಿಗೆ ನೀವು ಸಾಹಿತ್ಯ ಬರೆದಾಗ ಅದರ ಸೌಂಡ್ ಸರಿ ಹೋಗಿ ಸರ್. ಒಂದು ಆನ್ ದ ಸ್ಪಾಟ್ ಒಂದು ಸಿಚುವೇಶನ್ ಸರ್, ಸಾಲುತ್ತಿಲ್ಲವೇ ಬೇರೆ ಏನ್ ಸಾಹಿತ್ಯ ಬರೀಬಹುದಿತ್ತು, ಬನ್ನಿ ಸರ್ ಮೇಲೆ ಸರ್. ಈಗ ಸಾಲುತ್ತಿಲ್ಲವೇ ಒಂದು ರೊಮ್ಯಾಂಟಿಕ್ ಸಿಚುವೇಶನ್, ಬೇರೆ ಏನ್ ಸಿಚುವೇಶನ್ ಕೊಡೋಣ ಅದೇ ಮೆಲಡಿಗೆ ಸರ್. ನೀವೇ ಒಂದು ಸಿಚುವೇಶನ್ ಹೇಳ್ಬಿಟ್ಟು ಒಂದು ಪ್ರೆಸೆಂಟ್ ಸಿಚುವೇಶನ್ ಕಾಣ್ಬರೀನಾ? ಆಹಾ, ಓಕೆ ಅಲ್ವಾ? ಈ ಕ್ಷಣಕ್ಕೆ ಬದುಕ್ಬೇಕು ನಾವೀಗ. ನೀವತ್ತು ಬರೀತಾರೆ ವಾ ವಾ ನನಗೆ ಕಾಣಿಸ್ತಾ ಇದ್ದಿಲ್ಲ, ಅದಕ್ಕೆ ವಾವ ಅಂತ ಇತ್ತು. ನೀವೆಲ್ಲ ತಡ್ಕೋಬೇಕು. ನಾದ ತುಂಬಿದೆ ಸ್ವಾದ ತುಂಬಿದೆ, ನಾದ ತುಂಬಿದೆ ಸ್ವಾದ ತುಂಬಿದೆ, ನೀವು ಬಂದ ಚಂದ್ರವಾಗಿದೆ. ನಾದ ತುಂಬಿದೆ ಸ್ವಾದ ತುಂಬಿದೆ, ನೀವು ಬಂದ ಮೇಲೆ ಚಂದವಾಗಿದೆ. ಹಾಡುಗಾರರೆಲ್ಲ ಇಲ್ಲಿ ಬಂದ ಮೇಲೆ ಕಾರ್ಯಕ್ರಮವೇ ಈಗ ಚರಿತೆಯಾದ ಮೇಲೆ, ನೀವು ನಾವು ಹೊಂದಿಕೊಂಡು ಹಾಡು ಪ್ರೀತಿ ಮಾಡಿಕೊಂಡು ನೆನ್ನೆ ನಾಳೆ ಬರೆದ ಸ್ವಾದ ತುಂಬಿದೆ ನಾದ ತುಂಬಿದೆ, ನೀವು ಬಂದ ಮೇಲೆ ಚಂದವಾಗಿದೆ. ಹಾಡುಗಾರರೆಲ್ಲ ಇಲ್ಲಿ ಬಂದ ಮೇಲೆ ಕಾರ್ಯಕ್ರಮವೇ ಈಗ ಚರಿತೆಯಾದ ಮೇಲೆ, ನಾವು ನೀವು ಹೊಂದಿಕೊಂಡು ಹಾಡು ಪ್ರೀತಿ ಮಾಡಿಕೊಂಡು ನಿನ್ನೆ ನಾಳೆ ಮರೆತ ನಾದ ತುಂಬಿದೆ ಅದಕ್ಕೆ ಕವಿಗಳು ಅನ್ನೋದು ದೇವರಾಣೆಗೂ ಇದು ಪ್ಲಾನ್ ಮಾಡೋದಿಲ್ಲ, ಇಲ್ಲೇ ಬಂದಂತ ಕೆಲವರಿಗಿರುತ್ತೆ ಪ್ಲಾನ್ ಸರ್. ಥ್ಯಾಂಕ್ ಯು ಸರ್. ಸರ್ ನಾದ ತುಂಬಿದೆ, ನಿನಾದ ತುಂಬಿದೆ ಸರ್. ನಿಮ್ ಧ್ವನಿಯಿಂದ ಆ ಕವಿತೆಗೆ ಒಂದು ಸ್ವರ್ಗ ಸಿಕ್ಕಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮ್ಗೆಲ್ಲ ಗೊತ್ತಿದೆ ಎಷ್ಟು ಜನ ಗಾಯಕರು ಬರ್ತಾ ಇದ್ದಾರೆ, ಎಷ್ಟೆಷ್ಟು ರಿಯಾಲಿಟಿ ಶೋಗಳ ಮೂಲಕ ಹೊಸ ಹೊಸ ಗಾಯಕರು ಬರ್ತಿದ್ದಾರೆ. ಮತ್ತು ಇವತ್ತು ತುಂಬಾ ದೊಡ್ಡ ಸೋಷಿಯಲ್ ಮೀಡಿಯಾ ಆಗಲಿ, ಇವತ್ತು ವೇದಿಕೆಗಳು ದೊಡ್ಡದು, ಆ ಎಲ್ಲ ವೇದಿಕೆಗಳ ಮೂಲಕ ಹೊಸ ಹೊಸ ಪ್ರತಿಭೆಗಳು ಬರ್ತಾನೆ. ವಿಜಯ್ ಪ್ರಕಾಶ್ ಅವರು ಕನ್ನಡಿಗರಾಗಿ, ಮೈಸೂರಿನ ಹುಡುಗ ಆಗಿ, ಅವರು ಸಂಗೀತ ಕಲಿತು ಸಂಗೀತದ ಅಭ್ಯಾಸ ಮಾಡಿ ಇಲ್ಲಿಂದ ದೂರ ಮುಂಬೈಲು ಹೋಗಿ ಅಲ್ಲಿ ಅಲ್ಲಿ ದೊಡ್ಡ ಸಮುದ್ರ, ಅದು ತುಂಬಾ ದೊಡ್ಡ ಸಮುದ್ರ, ಆ ಸಮುದ್ರದಲ್ಲಿ ಈಜಿ ಅಲ್ಲಿ ಒಂದು ನೆಲೆ ನಿಂತು ಅಲ್ಲಿಂದ ಕನ್ನಡವನ್ನ ಬೆಳಗಿದವರು. ಅಲ್ಲಿ ಕನ್ನಡದ ಬಾವುಟ ಹಾರಿಸಿದ್ಮೇಲೆ ನಮ್ಗೆ ಬಂದಿದೆ ನಮ್ಮವರಲ್ಲ ಅಲ್ವಾ? ಅಂತ ಗಾಯಕರು ಇವತ್ತು ಕನ್ನಡದ ಉಚ್ಚಾರಣೆಯನ್ನ ತುಂಬಾ ಸ್ಪಷ್ಟವಾಗಿ ಶುದ್ಧವಾಗಿ ಅಂದ್ರೆ ಹಾಡು ಬರೆಯುವಾಗ ಏನಾಗುತ್ತೆ ಅಂದ್ರೆ ಇದು ಯಾರು ಹಾಡ್ತಾರೆ? ವಿಜಯ್ ಪ್ರಕಾಶ್ ಹಾಡ್ತಾರೆ, ಓಕೆ, ಅವ್ರು ಯಾವ ಯಾವ ಪದ ಹಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಅದ್ರ ಮೇಲೆ ಕೆಲಸ ಮಾಡ್ತೀವಿ ನಾವು ಎಷ್ಟೋ ಸಲ. ಹೀಗೆ ಇವರು ಯೇಸುದಾಸ್ ಅವರು KJ ಯೇಸುದಾಸ್ ಅವರು ಹಾಡ್ತಾರೆ ಅಂತ ಅಂದಾಗ ನಾನು ಅವ್ರ ಧ್ವನಿಲಿ ಹೆಂಗಿರುತ್ತೆ ಪದಗಳು, ಸಂಗಾತಿ ಸಂಗಾತಿ ಓ ಸಂಗಾತಿ, ಘಲ್ಲಂತಿ ಘಮ್ಮಂತಿ
ಓ ಸೇವಂತಿ ಸಹನಾಮಣಿ ನನ್ನ ಸಹಚಾರಿ ನನ್ನ ಎದೆಯಾಳು ದೊರೆಸಾನಿ ಸಹಧರ್ಮಿ. ಹಂಗ ಪದಗಳನ್ನು ಬರದೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಆ ಪದಗಳು ಬಹಳ ಶ್ರೀಮಂತವಾಗಿ ಕೇಳಿಸುತ್ತೆ ಅಂತ. ಬಹುಶಃ ಅದಾದ್ಮೇಲೆ ಬಹಳ ವರ್ಷಗಳಾಯ್ತು. ಅದಾದ್ಮೇಲೆ ಅಂಥದ್ದು ಪದಗಳನ್ನು ಬರಿಬೇಕು ಅನ್ನಿಸುವ ಗಾಯಕರು ವಿಜಯ್ ಪ್ರಕಾಶ್. ಬಹುಶಃ ಅದಕ್ಕೆ ಇವರು ಹಾಡುಗಾರರು ಅಂದ ತಕ್ಷಣನೇ ಅದಕ್ಕೆ ಒಂದ್ ಸ್ವಲ್ಪ ಬೇರೆ ಅದು ಬಂದ್ಬಿಡ್ತಾರೆ ತಾನಾಗಿ. ಈ ತರ ಶಬ್ದ ಚೆನ್ನಾಗಿರುತ್ತೆ. ಒಂದಾನೊಂದು ಊರಲ್ಲಿ ಒಬ್ಬ ರಾಜನೇ ವಿಜಯ್ ಪ್ರಕಾಶ್ ಅವ್ರು ಹಾಡಿದ್ರೆ ನಿಜವಾಗೂ ಒಬ್ಬ ರಾಜ ಇದ್ದ ಅನ್ಸುತ್ತೆ ನಮ್ಗೆ. ಆ ತರದ ಗಾಯಕರು ತುಂಬಾ ಹಾಡು ಹಾಡಿದ್ದಾರೆ. ಈಗ ಬಿಡುಗಡೆ ಆಗ್ಬೇಕಾಗಿರೋ ಒಂದಷ್ಟು ಹಾಡುಗಳಿದೆ. ಆ ಹಾಡುಗಳೆಲ್ಲ ಕೇಳಬೇಕು. ತುಂಬಾ ಅದ್ಭುತ ಅನ್ಸುತ್ತೆ. ಎಷ್ಟೋ ಸಲ ನಾವೇನು ಏನೋ ಬರ್ದಾಗ ಅನ್ಕೊಂಡಿರ್ತೀವಲ್ಲ ಆ ಭಾವ ಸಿಕ್ಕದಿಲ್ಲ ಕೆಲವು ಸಲ. ಆದ್ರೆ ಕೆಲವು ಹಾಡುಗಾರರ ಹಾಡಿದಾಗ ಇದನ್ನೇ ಧ್ವನಿ, ಆ ಅಂತರ್ಧ್ವನಿ ಅಂತ ಇರುತ್ತೆ ಸಾಹಿತ್ಯದಲ್ಲಿ. ಆ ಅಂತರ್ಧ್ವನಿ ಈಗ ತಲುಪ್ತು ನಮ್ಗೆ ಅಂತ ಅನಿಸುತ್ತದೆ. ಅಂತ ಮಹಾನ್ ಗಾಯಕರು ವಿಜಯ್ ಪ್ರಕಾಶ್ ಅವರು. ಬಹಳ ಐವತ್ತು ವಸಂತಗಳನ್ನ ಕಳೆಯೋದಿದೆಯಲ್ಲ, ಅದು ಸಾರ್ಥಕ ವಸಂತಗಳು. 30 ವರ್ಷಗಳಲ್ಲಿ 3000 ಹಾಡುಗಳನ್ನ ಬರೆಯೋದೊಂದರ ಸುಲಭನೆ. ಅದ್ರ ಜೊತೆ ನಿರ್ದೇಶನ, ಗೀತೆ ರಚನೆ ಒಂದು ಕಡೆ, ಯಾವುದಿಲ್ಲ ಸಂಭಾಷಣೆಯಿಂದ ಹಿಡಿದು ಎಲ್ಲಾ ಕ್ಷೇತ್ರಗಳನ್ನು ಕೂಡ ಅಲ್ಲಲ್ಲಿ ಮುಟ್ಟಿ 3000 ಹಾಡುಗಳನ್ನ ನೀಡಿ ಇವತ್ತಿನ ದಿನ ಈ ದಂಪತಿಗಳು ನಮ್ಮ ಕಣ್ಮುಂದೆ ಇದ್ದಾರೆ. ಒಂದೇ ಒಂದು ಮಾತು ಹೇಳಿ ಇಷ್ಟಪಡ್ತೀನಿ, 100 ಕಾಲ ತುಂಬಾ ಚೆನ್ನಾಗಿ ಬಾಳಿ ಸರ್. ಅತ್ಯಂತ ಸಜ್ಜನರು ನಮ್ಮ ನಾಗೇಂದ್ರ ಪ್ರಸಾದ್ ಅವರು, ಬಹಳ ಸಜ್ಜನರು. ನಾನು ಯಾವಾಗಾದ್ರೂ ಸಿಕ್ಕಿದಾಗಲೂ ನನ್ನ ಮಗಳ ಮದುವೆಗೆ ನಾನು ಕರೆಯಕ್ಕೆ ಹೋದಾಗ ಅದೆಷ್ಟು ಪ್ರೀತಿಯಿಂದ ಈ ದಂಪತಿಗಳು ನಮ್ಮ ನೋಡ್ಕೊಂಡ್ರು ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ನಿಮ್ಗೆ ಒಳ್ಳೇದಾಗ್ಲಿ ಅನ್ನುವಂಥದ್ದು ಹೇಳ್ತಾ, ಸಂಗೀತ ಎಂಥ ಸಂಗೀತವನ್ನ ನೀವು ಕೊಟ್ಟಿದ್ದೀರಾ ಗೊತ್ತಾ ಸರ್? ನಾವು ಹಾಡುಗಳನ್ನ ಕೇಳ್ತೀವಿ, ಆದ್ರೆ ಆ ಹಾಡು ನಮ್ಮ ಹೃದಯಕ್ಕೆ ಹತ್ತಿರವಾಗುವಂತ ಹಾಡಾಗಿರ್ಬೇಕು. ನಮ್ಮ ಜೀವನಕ್ಕೆ ಆ ಹಾಡನ್ನು ಕೇಳಿದ ತಕ್ಷಣ ನಮ್ಮ ಬದುಕಿನ ಯಾವುದೋ ಒಂದು ಹಂತದಲ್ಲಿ ಅದು ನಮ್ಮ ಭಾವನೆಗಳು ನಮ್ಮ ಜೀವನಕ್ಕೆ ಹೊಂದಿಕೊಳ್ಳುವಂಥದ್ದಾಗಿರ್ಬೇಕು. ಅಂಥ ಭಾವನಾತ್ಮಕವಾದಂತಹ ಒಂದು ಹಾಡುಗಳನ್ನ ನೀವು ಅನೇಕ ಹಾಡುಗಳನ್ನ ಕಟ್ಕೊಟ್ಟಿದ್ದೀರಾ. ಮನುಷ್ಯ ಮೆಲುಕು ಹಾಕುವಂತ ಹಾಡುಗಳನ್ನ ಕೊಟ್ಟಿದ್ದೀರಾ. ನಾನು ಚಿತ್ರರಂಗಕ್ಕಿದ್ದಾಗ ಆಗ ಹೆಚ್ಚಿನದು ಚಿಂದೆ ಶಂಕರ್ ಸರ್ ಇದ್ರು. ನಾವೆಲ್ಲ ಸಿನಿಮಾ ಕಡಿಮೆ ಮಾಡಿದಾಗ ತಾವೆಲ್ಲ ಹುಟ್ಟಿ ಬಂದ್ರಿ. ತುಂಬಾ ಸಂತೋಷ. ಇವತ್ತಿಗೂ ಕೂಡ ಯಾವ ಕೊರತೆಯನ್ನು ಕೂಡ ಏನೇ ಲೇಟ್ ಆದ್ರೂ ಕೂಡ ನೀವು ಜನರನ್ನ ತಲುಪಿದ್ದೀರಾ, ಜನರ ಮನಸ್ಸಿನಲ್ಲಿದ್ದೀರಾ. ಜನರಿಗೆ ಏನ್ ಬೇಕು ಬೇಡ ಅನ್ನೋದನ್ನ ಅರ್ಥಕೊಂಡು ಯಶಸ್ವಿಯಾಗಿದ್ದೀರಾ ಸರ್. ಒಂದು ಮನುಷ್ಯ 50 ವರ್ಷ ಕವಿರತ್ನ ಅಂತ ಅನ್ನುವಂಥ ಒಂದು ದೊಡ್ಡ ಕೀರ್ತಿಯನ್ನ ಪಡ್ಕೊಳ್ಳೋದು ನನಗೆ ನಿಜಕ್ಕೂ ನಮ್ಮ ವೀರಲೋಕ ಶ್ರೀನಿವಾಸರವರಿಗೆ ನಾನು ಯಾವ ರೀತಿ ಅಭಿನಂದನೆ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಶ್ರೀನಿವಾಸ್ ಸರ್ ತಮ್ಮಂತವ್ರು ಇದ್ರೆ ನಮ್ಮಲ್ಲಿ ಸಿನಿಮಾ ಬರೀ ಹೀರೋ ನಾಯಕಿಯವರು 2ನೇ ಸ್ಥಾನ, ಹೀರೋಗಳಿಗೆ ಮಾತ್ರ ಸಂಭ್ರಮಗಳು, ದೊಡ್ಡ ದೊಡ್ಡ ಸಾರ್ಥಕತೆಗಳು ಬರುವಂಥದ್ದು. ಹೆಣ್ಣು ಮಕ್ಕಳು ಎಷ್ಟು ಸಾರ್ಥಕತೆಯನ್ನು ಮಾಡಿದ್ರು ಕೂಡ, ಸಾಧನೆಗಳನ್ನು ಮಾಡಿದ್ರು ಕೂಡ ಆ ಹೆಸರು ಅದು ಪಕ್ಕದಲ್ಲೇ ಇರುತ್ತೆ. ಆದ್ರೆ ಇವತ್ತಿನ ದಿನ ತಂತ್ರಜ್ಞರನ್ನ ನೆನಪಿಸ್ಕೊಂಡು ಅವರ 50 ವರ್ಷಗಳ ಸಾಧನೆಯನ್ನ ಗುರುತಿಸಿ ನಿಮ್ಮ ಹೃದಯದಲ್ಲಿ ಅವ್ರು ಹೇಗೆ ನಿಂತಿದ್ದಾರೆ, ಉಳಿದಿದ್ದಾರೆ ಅನ್ನೋದು ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ತಮಗೆ ಈ ಸಂದರ್ಭದಲ್ಲಿ ಈ ಸನ್ಮಾನಿಸುವ ಮೂಲಕ
ತಮ್ಮನ್ನ ಗೌರವಿಸ್ಕೊಳ್ಳೋದು ಅಂದ್ರೆ ಅದು ನಮ್ಮನ್ನ ನಾವು ಗೌರವಿಸ್ಕೊಳ್ಳೋದು ಸರ್. ನಮ್ಮ ಗೌರವ ಅದು. ನೀವು ನಮ್ಮ ಗೌರವದ ಪ್ರತೀಕ. 30 ವರ್ಷಗಳು ಹೀಗೆ ಅನೇಕರು ದುಡಿದು ಹೋಗಿದ್ದಾರೆ. ಆದ್ರೆ ಅವರನ್ನ ಗುರುತಿಸುವಂತೆ ಯಾವುದೇ ಈ ತರದ ಸಭೆ ಸಮಾರಂಭಗಳಿಲ್ಲದೆ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆ ಒಂದು ನೋವು ನನಗೆ ಈ ಸಾರ್ಥಕ ಸಂದರ್ಭದಲ್ಲಿ, ಸನ್ಮಾನಿಸುವ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನನ್ನ ಗಮನಕ್ಕೆ ಬಂದ್ರು. ನಿಜಕ್ಕೂ ಈ ಕಾರಣಕ್ಕೆ ನಾನು ಶ್ರೀನಿವಾಸ್ ಅವ್ರನ್ನ ಅತ್ಯಂತ ಗೌರವಪೂರ್ವಕವಾಗಿ 100 ಕಾಲ ನೀವು ಕೂಡ ಬದುಕಿ, ನೀವು ಹೀಗೆ ಇಂಥ ಕೆಲಸಗಳನ್ನ ಮಾಡ್ತಾ ಇರಿ. ನಿಮ್ ಜೊತೆ ನೀವು ಕರೆದ್ರೆ ನಿಮ್ ಜೊತೆಯಲ್ಲಿ ನಾವು ಕೂಡ ಇರ್ತೀವಿ ಅಂತ ಹೇಳ್ತಾ, ನನಗೆ ಈ ಸೌಭಾಗ್ಯ ಪಟ್ಟಿದ್ದಕ್ಕೆ ಯಮುನಾ ಅವ್ರಿಗೂ ತಮಗೂ ನಾನು ಹೃತ್ಪೂರ್ವಕವಾದಂತ ಅಭಿನಂದನೆಯ ಜೊತೆಯಲ್ಲಿ ಧನ್ಯವಾದವನ್ನು ಕೂಡ ಅರ್ಪಿಸ್ತೇನೆ ಸರ್. ನನ್ನ ಮಾತನ್ನು ಕೇಳಿದ ಎಲ್ಲರಿಗೂ ಕೂಡ ನಮಸ್ಕಾರ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರಿಗೆ ತುಂಬು ಹೃದಯದ ಏನ್ ಹೇಳ್ಬೇಕು, ಕಂಗ್ರ್ಯಾಚುಲೇಷನ್ಸ್ ಅನ್ನೋದು ತುಂಬಾ ಸಣ್ಣ ಪದ ಆಗ್ಬಿಡುತ್ತೆ. ತುಂಬಾ ಸಂತೋಷ ಆಯ್ತು. ಪ್ರಸಾದ್ ಅವರ ಹಾಡುಗಳನ್ನ ಮೆಲುಕು ಹಾಕ್ತಾ ಕೇಳ್ಕೊಂಡು ಬಂದಿರೋರು ನಾವು. ಆಲ್ಮೋಸ್ಟ್ 3 ಡಿಕೇಡ್ಸ್ ಅಂದ್ರೆ 30 ವರ್ಷದಿಂದ ಕೇಳ್ಕೊಂಡೇ ಬಂದಿದ್ದೀವಿ. ಸುಮಾರು 20 ವರ್ಷದಿಂದ ತುಂಬಾ ಹತ್ರದಿಂದ ಬಲ್ಲವರು ನಾವು. ಸೊ ನಮ್ಮ ಸಿನಿಮಾಗೂ ಅವರು ಹಾಡ್ ಬರ್ಕೊಟ್ಟಿದ್ದಾರೆ. ಲಿರಿಸಿಸ್ಟ್, ಮ್ಯೂಸಿಕ್ ಕಂಪೋಸರ್, ಸ್ವಂತ ಮ್ಯೂಸಿಕ್ ಕಂಪನಿ ಇಟ್ಕೊಂಡಿದ್ದಾರೆ, ನಿರ್ದೇಶಕರು, ನಿರ್ಮಾಪಕರು, ಇನ್ಯಾವ್ಬಿಟ್ಟೆ ಆಕ್ಟರ್. ಓ ಮೈ ಗಾಡ್, ಆಕ್ಟರ್, ಸಂಭಾಷಣೆಕಾರರು. ನಾಗೇಂದ್ರ ಪ್ರಸಾದ್ ಬರೀ ಜನಕ್ಕೆ ಇಷ್ಟ ಆಗೋ ಹಾಡು ಕೊಡ್ತಾ ಅವ್ರು ಮಾಡಿರೋ ಕೆಲಸಗಳು ಬಹಳಷ್ಟು. ಅವ್ರಿಗೆ ಸಾಥ್, ಜೀವನದಲ್ಲಿ ಇಷ್ಟು ದೊಡ್ಡ ಶಕ್ತಿಯಾಗಿ ನಿಂತಿರೋ ಯಮುನಾ ಅವರಿಗೆ ಅಭಿನಂದನೆಗಳು. ತಮಾಷೆ ಅಲ್ಲ, ಇಷ್ಟೆಲ್ಲ ಕೆಲಸ ಮಾಡೋರು ಎಷ್ಟು ಸಮಯ ಮನೆಗೆ ಕೊಟ್ಟಿರ್ತಾರೆ ಅಂತ ನಾನು ಊಹೆ ಮಾಡ್ಕೊಳ್ಬಲ್ಲೆ. ಅಂಥದ್ರಲ್ಲೂ ಅಂತ ಪುಟ್ಟು 2 ಮಕ್ಕಳು, ಅಫ್ಕೋರ್ಸ್ ಈಗ ಬೆಳೆದು ನಿಂತಿರ್ಬೇಕು. ನಾನ್ ನೋಡಿದಾಗ ಒಬ್ಬ 2 ಚಿಕ್ಕದಾಗಿದ್ವು. ಇಲ್ಲ ಆಗ್ಲೇ ನೋಡ್ದೆ ಸ್ಟೇಜ್ ಮೇಲೆ ಮಗಳು ಮಗ. ಇವರನ್ನ ಚೆನ್ನಾಗಿ ಓದಿಸಿ ಅವ್ರನ್ನೂ ಒಂದ್ ಸತ್ಪ್ರಜೆಗಳನ್ನಾಗಿ ಮಾಡುವ ಎಲ್ಲ ಜವಾಬ್ದಾರಿನೂ ಐ ಆಮ್ ವೆರಿ ಶ್ಯೂರ್ ಯಮುನಾ ಅವರು ಹೊತ್ತಿರ್ತಾರೆ. ನಾಗೇಂದ್ರ ಪ್ರಸಾದ್ ಅವರಿಗೆ ದೊಡ್ಡ ಶಕ್ತಿಯಾಗಿ ನಿಂತಿರ್ತಾರೆ. ಪ್ರಸಾದ್ ಅವರು ಏನ್ 3000 ಹಾಡ್ ಬರೆದು ಇಷ್ಟೆಲ್ಲ ಸಿನಿಮಾದ ಪ್ರಾಕಾರಗಳಲ್ಲಿ ಕೆಲಸ ಮಾಡಿದಾರೋ ಅದರ 50% ಕಾಣಿಕೆ ಅಂಡ್ ಗೌರವ ನಾವು ನಾಗೇಂದ್ರ ಪ್ರಸಾದ್ ಅವರ ವೈಫ್ ಯಮುನಾ ಅವ್ರಿಗೆ ಕೊಡ್ಬೇಕಾಗತ್ತೆ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ತುಂಬಾ ಹೆಮ್ಮೆ ಅನ್ಸತ್ತೆ. ತುಂಬಾ ಬೈಬೇಕಾಗಿತ್ತು. ತುಂಬಾ ಒಳ್ಳೆ ಮಾತಾಡಿದ್ದೀನಿ ನಾನು. ಖುಷಿ ಪಡಿ. ಎನಿವೆ, ತುಂಬಾ ಖುಷಿ ಆಯ್ತು. ವಾಟ್ ಎಲ್ಸ್ ಟು ಸೇ, ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಡಾಕ್ಟರ್ ಜಯಮಾಲಾ ಮೇಡಮ್ ಹೇಳಿದ ಹಾಗೆ ನಾವು ಈ ಚಿತ್ರರಂಗದಲ್ಲಿ ಅಫ್ಕೋರ್ಸ್ ಎಲ್ಲರೂ ಮುಖ್ಯ, ಆದ್ರೆ ಇದು ತುಂಬಾ ಹೇಗೆ ಪೇಟ್ರಿಯಾರ್ಕಲ್ ಫ್ಯಾಮಿಲಿ ಇದ್ದ ಹಾಗೆ ನಾವು ಬರೀ ನಾಯಕ ನಟರನ್ನೇ ಆರಾಧಿಸ್ತಾ ಇರ್ತೀವಿ, ತಪ್ಪಿಲ್ಲ. ಬಟ್ ಬೇರೆಯವರು ಈಕ್ವಲಿ ಇಂಪಾರ್ಟೆಂಟ್ ಒಂದು ಸಿನಿಮಾ ಯಶಸ್ಸಿಗೆ, ಚಿತ್ರರಂಗದ ಯಶಸ್ಸಿಗೆ. ಅದು ಮತ್ತೆ ಎಲ್ಲ ಟು ಗ್ರೋ ಅಟ್ ಅ ಹೈಯರ್ ಲೆವೆಲ್ ಎಲ್ಲರೂ ಮುಖ್ಯ ಅಂತ ಒಂದು ಮೇಜರ್ ಕಾಂಟ್ರಿಬ್ಯೂಟರ್ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು. ಅವರನ್ನ ಇವತ್ತು ನಾವೆಲ್ಲ ಸೇರಿ ಸಂಭ್ರಮಿಸ್ತಾ ಇರೋದು ತುಂಬಾ ಆಕ್ಟ್. ಅದಕ್ಕೆ ವೇದಿಕೆ ಮಾಡಿಕೊಟ್ಟಿರೋ ವೀರಕಪುತ್ರ ಶ್ರೀನಿವಾಸ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಸಪೋರ್ಟ್ ಮಾಡಿರೋ ನಮ್ಮ ಎಲ್ಲರ ಮೆಚ್ಚುಗೆಯ ರಾಕ್ಲೈನ್ ವೆಂಕಟೇಶ್ ಸರ್ ಅವ್ರಿಗೂ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ. ಒನ್ ಆಫ್ ದಿ ಮೋಸ್ಟ್ ಟ್ಯಾಲೆಂಟೆಡ್. ಯಾವ ಜಾನರ್ಸ್ ಕೊಟ್ರು ಅದ್ರಲ್ಲಿ ಬರೀತಾರೆ. ಒಂದು ಸಲ ನನಗೆ ಅವಕಾಶ ಸಿಕ್ಕಿದ್ದು, ನಾನೇ ನಿರ್ಮಾಣ ಮಾಡಿದಂತ ಶ್ರೀ ಸತ್ಯನಾರಾಯಣ ಸಿನಿಮಾ. ಅಲ್ಲಿ ಹೋದಾಗ ಅವ್ರನ್ನ ಮೀಟ್ ಮಾಡೋದಕ್ಕೆ, ಹರೀಶ್ ನಿಮ್ಗೆ ಕಮರ್ಷಿಯಲ್ ಆಗಿ ಬೇಕಾ ಹಾಡು, ಪೌರಾಣಿಕ ರೂಪದಲ್ಲಿ ಬೇಕಾ, ಆದ್ರೆ ಎಷ್ಟು ಸುಲಲಿತವಾಗಿ ಬರೀತಾರೆ. ಅದ್ರ ಜೊತೆಗೆ ಒಂದು ಮಾತನ್ನ ಹೇಳಿದ್ರು, ಸರ್ ಎಲ್ಲ ಮಾತುಕತೆ ಆಯ್ತು ಸರ್, ನಿಮ್ ರೆಮ್ಯುನರೇಷನ್ ಬಗ್ಗೆ ನಾನು ಮಾತಾಡ್ಬೇಕಲ್ಲ, ಹೇಗ್ ಕೊಡೋದು ಏನ್ ಕೊಡೋದು ಅಂತ. ಆ ವಿಷಯ ಬಿಟ್ಬಿಡಿ ಹರೀಶ್. ಯಾರು ಪ್ರೊಡ್ಯೂಸರ್ ಅಂದ್ರು, ಸರ್ ನಾನೇ ಪ್ರೊಡ್ಯೂಸ್ ಮಾಡ್ತೇನೆ, ನನ್ ದುಡ್ಡು ಹಾಕೊಂಡು. ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಹಾಕ್ತಾ ಇದ್ದೀರಾ ಅಂತ. ಹೌದು ಸರ್, ನೀವ್ ಏನ್ ಕೊಡ್ತೀರೋ ನಾನು ತಗೊಳ್ತೀನಿ. ರೆಮ್ಯುನರೇಷನ್ ಅಂತಲ್ಲ, ಇಟ್ ಈಸ್ ಒಂದು ನಾನು ಮಾಡ್ತಾ ಇರೋ ಕೆಲ್ಸಕ್ಕೆ ಒಂದು ಗೌರವ ಕೊಟ್ಟು ನೀವ್ ಏನ್ ಕೊಡ್ತೀರೋ. ಜೋರಾದ ಚಪ್ಪಾಳೆ ಬರಬೇಕು ಅಂತ ಒಂದು ವ್ಯಕ್ತಿತ್ವಕ್ಕೆ.
ಯಾಕಂದ್ರೆ ನಮಗೆ ಸಿಗ್ತಾರೆ ವೆರಿ, ನಾವು ಎಲ್ಲೇ ಹೋದ್ರು ತುಂಬಾ ನಮ್ಮ ಇಂಡಸ್ಟ್ರಿಲಿ ನಾವು ನೋಡ್ದಂಗೆ ಅಫ್ಕೋರ್ಸ್ ಅಮೌಂಟು ನಮ್ಮ ರೆಮ್ಯುನರೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಯಾರು ಮಾಡ್ತಾ ಇದ್ದಾರೆ, ಯಾರಿಗೋಸ್ಕರ ನಾವು ವರ್ಕ್ ಮಾಡ್ತಾ ಇದೀವಿ, ನಮ್ಮ ಸ್ನೇಹಿತರು, ನಮ್ಮ ಗೆಳೆಯರು, ನಮ್ಮ ಹರೀಶ್ ರಾಜ್ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ, ನಮ್ಮನ್ನ ಸಪೋರ್ಟ್ ಮಾಡಬೇಕು ಅಂತ ನಿಂತ್ರಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್. ನೀವು ಇದೇ ರೀತಿ ನಾಗೇಂದ್ರ ಸರ್, ನೀವು ಇದೇ ರೀತಿ ಇನ್ನೂ 30 ವರ್ಷ ಅಲ್ಲ, 60 ವರ್ಷ ಅಲ್ಲ, 100 ವರ್ಷ ಕಾಲ ಚೆನ್ನಾಗಿ ಬಾಳಿ ಇನ್ನೊಂದಷ್ಟು ಯುವ ಪೀಳಿಗೆಗೆ ನೀವು ಇನ್ಸ್ಪಿರೇಷನ್ ಆಗ್ತೀರಾ. ಡೆಫಿನೆಟ್ಲಿ ನಿಮ್ಮ ಜೊತೆ ಈ ವೇದಿಕೆನ ಹಂಚಿಕೊಂಡು ಇವತ್ತು ಈ ಸಂಭ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು. ಮೇ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾಗೇಂದ್ರ ಪ್ರಸಾದ್ ಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಅವ್ರು ಏನು, ಅವ್ರ ವ್ಯಕ್ತಿತ್ವ ಏನು, ಅವ್ರ ಪ್ರತಿಭೆ ಏನು ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕಂದ್ರೆ ಒಬ್ಬ ಬರಹಗಾರ, ಒಬ್ಬ ಸಾಹಿತಿ ಇಷ್ಟು ಜನರ ಪ್ರೀತಿಯನ್ನು ಗಳಿಸ್ಕೊಳೋದು ನಿಜವಾದ ಆಸ್ತಿ. ಮತ್ತೆ ಅವರು ಪೆನ್ನಿಟ್ರು ಅಂದ್ರೆ ಆ ಒಂದು ಸಾಹಿತ್ಯ ಯಾವ ಮಟ್ಟಕ್ಕೆ ಒಂದು ಸಂಗೀತ ನಂಗೆ ತಗೊಂಡೋಗುತ್ತೆ. ಮತ್ತೆ ಅವರು ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ಉಳಿಸ್ಕೊಂಡ್ರು ವಿಶ್ವಾಸ, ಒಂದು ಪ್ರೀತಿ ಇದೆಯಲ್ಲ, ಮುಖ ಗಂಟ ಕೊಡೋದಾಗ್ಲಿ, ಇದು ಬರೆಯಕ್ಕಾಗಲ್ಲ ರೀ, ಅದನ್ನ ನಾವು ಕೇಳೇ ಇಲ್ಲ. ನಗುತ್ತಾ ಅವರು ಎಷ್ಟು ಚೆನ್ನಾಗಿ ಇನ್ಸಲ್ಟ್ ಮಾಡ್ತಾರೆ ಅಂದ್ರೆ, ಈ ಮಕ್ಕಳ ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರಲ್ಲ ಆ ತರ ಫೀಲ್ ಕೊಡ್ತಾರೆ. ಸೊ ತುಂಬಾ ಖುಷಿ ಆಗುತ್ತೆ ಬೆಳಿಗ್ಗೆಯಿಂದ. ಮತ್ತೆ ಎಂತೆಂತ ಒಂದು ಭಾರತ ದೇಶದಲ್ಲೇ ಪ್ರಥಮ ಅನ್ಸುತ್ತೆ ಒಬ್ಬ ಸಾಹಿತಿನ ಈ ಮಟ್ಟದ ಒಂದು ಪ್ರೀತಿನ ಅವ್ರು ಕೊಟ್ಟು ಅವರಿಂದ ಪಡಿತಾ ಇರೋದು. ಸರ್ 100 ಕಾಲ ಇದೇ ತರ ಬರೀತಾ ಇರಿ. ಹೊಸ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಜೊತೆ, ನಮ್ಮ ಹಳೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಬ್ಬೊಬ್ಬರದ ಬ್ಯಾಗ್ ಅವ್ರವ್ರ ಹಿನ್ನೆಲೆಯಲ್ಲಿ ನಮ್ಮ ಹತ್ರ ಕೆಲಸ ತಗೊಳಕ್ ಬರ್ತಾರೆ. ಅವ್ರವ್ರು ಯೋಚನೆ ಮಾಡೋ ವಿಧಾನ ಅವ್ರಿಗೇನೋ ಬೇರೆ ಇತ್ತು. ಅದೆಲ್ಲದಕ್ಕೂ ಒಗ್ಗು ಹೋಗ್ತಾ ಇರ್ಬೇಕು. ಎಲ್ರು ಮುಂದೆ ಬನ್ನಿ ಮುಂದೆ ಬನ್ನಿ ಅಂತ ಮುಂದೆ ತಳ್ಕೊಂಡು ಹೋಗ್ತಾರೆ ಕೆಲಸ. ಆಲ್ ರೈಟ್, ಮುಂದೆ ಹೋಗೋಣ ಅನ್ನೋದ್ರ ಆಯ್ತು ಮುಂದೆ ನಡಿ, ಆಯ್ತು ನಡೆಯೋಣ, ಟಿಕೆಟ್ ಅಣ್ಣ ತಗೋಣ, ಮುಂದೆ ನಡೆಯೋಣ. ಎಲ್ರು ಮುಂದೆ ಕರ್ಕೊಂಡು ಹೋಗೋ ಜವಾಬ್ದಾರಿ. ರೈಟ್ರ್ ಯಾರು? ರೈಟ್ ಅಂದ್ರೆ ಕರೆಕ್ಟ್. ರೈಟರ್ ಅಂದ್ರೆ ಯಾರು ಅಂದ್ರೆ ಹೂ ಶೋಸ್ ರೈಟ್ ವೇ. ರೈಟರ್ ಅಂದ್ರೆ ಹೂ ಶೋಸ್ ರೈಟ್ ವೇ. ಈ ಸರಿ ದಾರಿ ಅಂತ ಯಾರು ತೋರಿಸ್ತಾನೆ ಅವನು ರೈಟರ್ ಅಂತ. ಇದನ್ನ ನಂಬ್ಕೊಂಡು ಬಂದಿದ್ದೀನಿ ನಾನು. ಹಾಗಾಗಿ ಯಾವತ್ತು ಯಾವುದೇ ಕ್ಷಣದಲ್ಲೂ ಕೂಡ ಇದು ಸಣ್ಣ ಹೀರೋ, ಈ ಸಣ್ಣ ಸಿನಿಮಾ, ಇದು ದೊಡ್ಡ ಸಿನಿಮಾ, ಇದು ಯಾವತ್ತು ಎಳ್ಳಷ್ಟು ನಾನು ಸರಸ್ವತಿ ಆಣೆಗೂ ಎಳ್ಳಷ್ಟು ಯೋಚನೆ ಮಾಡಿ ತಾತ್ಸಾರ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅದು ಕೊನೆಗೆ ನನ್ನ ಹಾಡು. ಸಿನಿಮಾ ಬರುತ್ತೆ ಹೋಗುತ್ತೆ ಎಲ್ಲ ಆಗುತ್ತೆ. ಯಾರು ಹಾಡಿದು ಅಂದ್ರೆ ಜನ ವಿಜುವಲ್ ಕೂಡ ಮರ್ತೋಗ್ಬೋದು. ಹಾಡು ಕೇಳ್ತಾರಲ್ಲ, ಹಾಡು ಕೇಳುವಾಗ 2-3 ವಿಷಯ ನೆನ್ಪಿಟ್ಕೊಂಡಿರ್ತಾರೆ. ಒಂದು, ಇದರ ಮ್ಯೂಸಿಕ್ ಡೈರೆಕ್ಟರ್ ಯಾರು, 2 ಇದರ ಲಿರಿಸಿಸ್ಟ್ ಯಾರು, 3 ಇದರ ಗಾಯಕರು ಯಾರು. ಈ 3 ಅಂತೂ ಯಾವಾಗೂ ಇರುತ್ತೆ. ಆಗ್ಲೇ ನಾನು ಮಾತಾಡ್ತೇನೆ, ಒಂದು ಆರ್ಟ್ ಅಲ್ಲ ಇದು. ಒಂದು ಹಾಡು ಅನ್ನೋದು ಒಂದು ಪ್ರತಿಭೆದಲ್ಲ. ಮತ್ತೆ ಇವರಿಬ್ರು ಇರೋದ್ರಿಂದ ರಿಪೀಟ್ ಮಾಡ್ತಾ ಇದ್ದ ವಿಷಯ, ಒಂದು ಹಾಡು ಒಬ್ಬನ ಪ್ರತಿಭೆ ಅಲ್ಲ. ಒಬ್ಬ ಹಾಡು ಬರೆಯೋನ್ ಪ್ರತಿಭೆ, ಕಂಪೋಸ್ ಮಾಡೋನ್ ಪ್ರತಿಭೆ, ಹಾಡೋರ ಪ್ರತಿಭೆ, ಮ್ಯೂಸಿಷಿಯನ್ಸ್ ಪ್ರತಿಭೆ, ಕೊನೆಗೆ ಅದನ್ನ ಮಾಸ್ಟರಿಂಗ್ ಮಾಡಿ ಜನಕ್ಕೆ ಕೇಳಿಸುವ ಪ್ರತಿಭೆ. ಎಲ್ಲ ಪ್ರತಿಭೆಗಳ ಸಂಗಮ ಆದ್ರೆ ಕೊನೆಗೆ ಆ ಹಾಡು ಸಕ್ಸಸ್ ಆಗ್ಬೇಕಾದ್ರೆ ಇನ್ನೊಂದು ಪ್ರತಿಭೆ ಬೇಕು. ಅದು ಜನರಲ್ಲಿರುವಂತ ಪ್ರತಿಭೆ, ಈ ಹಾಡನ್ನ ಗುರುತಿಸುವ ಪ್ರತಿಭೆ. ಇದು ಚೆನ್ನಾಗಿದೆ ಅಂತ ಗುರುತಿಸ್ಬೇಕಾದವ್ರೆ ನೀವು ಗುರುತಿಸಿದ್ರೇನೆ ಅದಕ್ಕೆ ಇಟ್ಟು. ಇಲ್ಲದೆ ಇದ್ರೆ ನಾವೆಂತ ಅದ್ಭುತ ಮಾಡಿದ್ರು ಕೂಡ ನಮ್ಮ ಪಾಲ್ಗೆ ಅದು ಅದ್ಭುತ ಅಷ್ಟೇ, ಅದು ಇಟ್ಟಲ್ಲ. ಇನ್ನು ಕೊನೆ ಹಂತಕ್ಕೆ ಬರೋದಾದ್ರೆ, ಎನಿತು ಜನ್ಮದಲ್ಲಿ ಎನಿತು ಜೀವಗಳಿಗೆ ಎನಿತು ನಾವು ಋಣಿಯೋ. ಎನಿತು ಜನ್ಮದಲ್ಲಿ ಎನಿತು ಜೀವಗಳಿಗೆ ಎನಿತು ನಾವು ಋಣಿಯೋ. ತಿಳಿದು ನೋಡಿದರೆ ಬದುಕು ಎಂಬುದು ಋಣದ ರತ್ನಗಣಿಯೋ. ಋಣಗಳ ರತ್ನಗಣಿ ನಮ್ಮ ಬದುಕು. ನಂದನ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ. ನಾವು ಎಷ್ಟು ಜನಕ್ಕೆ ಋಣಿಯಾಗಿದ್ದೀವಿ. ನನ್ನನ್ನು ಕಾಪಾಡಿದಂಥ ನಿರ್ಮಾಪಕರುಗಳಿಂದ ಹಿಡಿದು, ನಿರ್ದೇಶಕರಿಂದ ಹಿಡಿದು, ಸಂಗೀತ ನಿರ್ದೇಶಕರಿಂದ ಹಿಡಿದು, ಗಾಯಕರಿಂದ ಹಿಡಿದು, ಕೊರಿಯೋಗ್ರಾಫರ್ಗಳು, ಗಣೇಶ್ ನಾನು ಗಣೇಶ್ ಒಟ್ಟೊಟ್ಟಿಗೆ ಮೊದಲನೇ ಸಿನಿಮಾ
ನಾನ್ ಗಣೇಶ್ಗೆ ಒಂದು ಸಿನಿಮಾ ಕೊಡ್ಸಿದ್ದೆ ಫಸ್ಟ್ ಆತರ. ಸೊ ಕೊರಿಯೋಗ್ರಾಫರ್ ಆಗ್ಬೋದು, ಕ್ಯಾಮರಾಮನ್ ಆಗ್ಬೋದು, ಲೈಟ್ ಮ್ಯಾನ್ ಆಗ್ಬೋದು, ಹಿಂಗೆ ಹೇಳ್ತಾ ಹೋದ್ರೆ ಶೂಟಿಂಗ್ ಮಾಡಿ ಕಲಾವಿದರುಗಳು, ಹೀಗೆ ಇಡೀ ಒಂದು ಸಿನಿಮಾ, ಒಂದು ಹಾಡು ತಯಾರಾಗಿ ನಿಮ್ಮವರೆಗೂ ಬರೋದಕ್ಕೆ ಒಂದು ಆಡಿಯೋ ಕಂಪ್ನಿಗಳಾಗ್ಬೋದು ಎಲ್ಲ, ಮತ್ತೆ ಕೊನೆಗೆ ನೀವು ಅದನ್ನು ಕೇಳಿ ನಿಮ್ಗೆ ಯಾವ್ದೋ ಮೂಡಲ್ಲಿ ಇರ್ತೀರಿ, ಆ ಮೂಡಲ್ಲಿ ನಿಮ್ಮ ಈ ಹಾಡು ಅರ್ಥ ಆಗಿ ಇಷ್ಟ ಆಗುತ್ತೆ. ಹೀಗೆ ಇಷ್ಟೆಲ್ಲ ನಡೆದು ಅದೆಲ್ಲವನ್ನು ಒಪ್ಕೊಳ್ತಾ ನನ್ನನ್ನು ಸಾಕಿ ಬೆಳೆಸಿದ ಎಲ್ಲ ಜಗತ್ತಿನ ಎಲ್ಲ ಕನ್ನಡಿಗರು ನಮ್ಮ ಹಾಡು ಕೇಳ್ತಾರೆ. ಎಲ್ಲ ಕನ್ನಡಿಗರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ನಿಮ್ಮ ಪ್ರೀತಿ ಹೀಗೆ ಇರಲಿ. ಒಬ್ಬ ಸಾಹಿತಿಯನ್ನ ಸಂಭ್ರಮಿಸುವ ಒಂದು ಹೊಸ ಪರಂಪರೆ ಶುರುವಾಗಿದೆ. ಈ ಪರಂಪರೆ ಇನ್ನೆಲ್ಲ ಕಿರಿಯ ಎಲ್ಲ ಸಾಹಿತಿಗಳನ್ನ, ಚಿತ್ರ ಸಾಹಿತಿಗಳನ್ನ ಮತ್ತು ತಂತ್ರಜ್ಞರನ್ನ, ಸಂಗೀತ ನಿರ್ದೇಶಕರುಗಳನ್ನ, ವಾದ್ಯಗಾರರನ್ನ, ಇನ್ನು ಬೇರೆ 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 ಆಯಾಮದಲ್ಲಿ ತುಂಬಾ ಜನ ಕೆಲಸ ಮಾಡ್ತಾರೆ ಸಿನಿಮಾದಲ್ಲಿ. ಆ ಎಲ್ಲರನ್ನು ಸಂಭ್ರಮಿಸುವಂತ ಪರಂಪರೆಗೆ ಇದೊಂದು ಆರಂಭ ಆಗಿದೆ, ನಾಂದಿ ಆಗಿದೆ. ಇದು ಹೀಗೆ ಮುಂದುವರಿಲಿ. ಮಿಕ್ಕವರೆಲ್ಲರನ್ನು ನಾವು ಕೂಡ ಸಂಭ್ರಮಿಸುವಂತ ಸುಖ ನಮ್ಮದಾಗ್ಲಿ ಅಂತ ಹೇಳ್ಕೊಳ್ತಾ ನನ್ನ ಕುಟುಂಬ ಬಂದಿದೆ. ಎಲ್ಲರೂ ಹೇಳಿದ ಮಾತು ನಿಜ. ನನ್ನ ಹೆಂಡತಿ ನನ್ನ ಹಿಂದೆ ಇರೋ ಶಕ್ತಿ, ಅದರಲ್ಲೇನು ಎರಡು ಮಾತಿಲ್ಲ. ನನ್ನ ಮಕ್ಕಳು ಅಷ್ಟೇ. ಎಲ್ರಿಗೂ ಪ್ರೀತಿಯಿಂದ ವಂದಿಸುವಂತ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ